ಇಲ್ಲಿ ನಿನ್ನೆ ಕಳಪೆ ಮತ್ತಿಲ್ಲಿ ಉತ್ತಮ ಕೊಡಬೇಕಾದ್ರೂ ನೀವು ಅಬ್ಸರ್ವ್ ಮಾಡಬಹುದು. ಫಸ್ಟಿಗೆ ಇಲ್ಲಿ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ, ಸುದ್ದಿ ಅವರಿಗೆ, ರಾಶಿಕಾ ಅವರಿಗೆ, ಅಶ್ವಿನಿಗಳವರಿಗೆ, ಇವರೆಲ್ಲರೂ ಕೂಡ ಮಾತಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ ಯಾರು ಕೊಟ್ಟರು ಕೂಡ ಇಲ್ಲಿ ಗಿಲ್ಲಿಗೆ ಕಳಪೆ ಕೊಡಬಾರ್ದು ಅಂತ ಮಾತಾಡ್ಕೊಂಡ್ರು. ಆ ನಂತರ ನೀವು ನೋಡಬೇಕು ಇಲ್ಲಿ ಕಳಪೆ ಅಂತ ಬಂದಾಗ ಯಾರ್ಯಾರು ಕೊಡಬಾರ್ದು ಅಂತ ಮಾತಾಡ್ಕೊಂಡಿದ್ರು. ಇಲ್ಲಿ ಅಶ್ವಿನಿ ಅವರು ಕೂಡ ಕಳಪೆ ಕೊಟ್ಟಿದ್ದು ಗಿಲ್ಲಿಯವರಿಗೆ, ಕಾಕ್ರೋಚ್ ಸುದ್ದಿ ಅವರು ಕೂಡ ಅಷ್ಟೇ, ಮತ್ತಿಲ್ಲಿ ರಾಶಿಕಾ ಅವರು ಕೂಡ ಇಲ್ಲಿ ಅಷ್ಟೇ. ಇಲ್ಲಿ ರಾಶಿಕಾ ಅವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಉರ್ದೋಗ್ಬಿಟ್ಟಿದೆ. ಅದೊಂದು ವಿಚಾರ ಸ್ಟೂಡೆಂಟ್ ಆಫ್ ದಿ ವೀಕ್ಗೆ ಇಲ್ಲಿ ಗಿಲ್ಲಿಯವರು ಬಿಟ್ಕೊಡ್ಲಿಲ್ವಲ್ಲ, ಆ ಒಂದು ವಿಚಾರನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಬರ್ತಾನೆ ಇದ್ದಾರೆ, ದ್ವೇಷ ಸಾಧಿಸ್ತಾನೆ ಇದ್ದಾರೆ, ಹಾಗೇನಂತೂ ಸಾಧಿಸ್ತಾನೆ ಇದ್ದಾರೆ. ಇದು ಯಾವುದೇ ರೀತಿಯಲ್ಲಿ ವರ್ಕ್ ಆಗಲ್ಲ ಅಂತ ನನಗನ್ಸುತ್ತೆ. ಧ್ರುವಂತವ್ರಂತೂ ಇಲ್ಲಿ ಫೂಟೇಜ್ಗೋಸ್ಕರನೇ ನಿನ್ನೆ ಬೇಕು ಅಂತಾನೆ ಇಲ್ಲಿ ಗಿಲ್ಲಿ ಅವ್ರನ್ನ ಟ್ರಿಗರ್ ಮಾಡಿದ್ದು. ಆಲ್ಮೋಸ್ಟ್ ಅವ್ರು ಎಲ್ಲಾನು ಕೂಡ ಇಲ್ಲಿ ಗಿಲ್ಲಿಯವರು ಕಾಮಿಡಿಯಿಂದ ತಗೊಂತಿದ್ದಾರೆ. ಅವರು ಕೂಡ ಸೀರಿಯಸ್ ಆಗಿ ಮಾತಾಡಬೇಕಿತ್ತು, ಯಾಕಂದ್ರೆ ಅವ್ರು ಅಷ್ಟೊಂದು ಸೀರಿಯಸ್ ಆಗಿ ಮಾತಾಡಲ್ಲ. ಹೌದು, ಸ್ವಲ್ಪ ಜೋರಾಗಿ ಮಾತಾಡಿದ್ರು, ಬಟ್ ಧ್ರುವಂತವ್ರಷ್ಟು ಓವರ್ ಆಗಿ ಇಲ್ಲಿ ಆಡ್ಲಿಲ್ಲ. ಎಲ್ಲರಲ್ಲೂ ಕೂಡ ಒಂದೇ ರೀತಿಯಾದ ಕಲೆಯಲ್ಲಿ ಇರಲ್ಲ. ಇವಾಗ ಧ್ರುವಂತವ್ರು ಗಿಲ್ಲಿ ನಟವ್ರಿಗೆ ಚಾಲೆಂಜ್ ಹಾಕಿದ್ರಲ್ಲ, ಸರಿ ಇವಾಗ ಗಿಲ್ಲಿ ಅವ್ರ ತರಾನೇ ಧ್ರುವಂತವ್ರು ಮಾಡಿ ತೋರಿಸ್ಲಿ, ಇದು ನಾನು ಚಾಲೆಂಜ್ ಆಗ್ತೀನಿ ಈ ರೀತಿಯಾಗಿ ಹೇಳಿದ್ರೆ ನಿಜವಾಗ್ಲೂ ಕೂಡ ಅವ್ರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಅವ್ರಿಗೇನೇ ಇದ್ರು ಬಕೆಟ್ ಹಿಡಿಯೋದು ಚೆನ್ನಾಗಿ ಗೊತ್ತು. ಫಸ್ಟ್ ಇಲ್ಲಿ ಮಲ್ಲಮ್ಮ ಅವ್ರು ಇದ್ರು ಅಂತಂದ್ಬಿಟ್ಟು ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ಕೊಂಡ್ರು. ಅವ್ರು ಹೋಗಿದ ತಕ್ಷಣ ಹೆಚ್ಚು ಇಲ್ಲಿ ಆಕ್ಟಿವ್ ಆಗಿ ಇದ್ದಿದ್ದು ಯಾರಪ್ಪ ಬಿಗ್ ಬಾಸ್ ಮನೆಯಲ್ಲಿ ಅಂತಂದ್ರೆ ಧ್ರುವಂತವ್ರು. ಅವ್ರಿಗೇನೋ ಜವಾಬ್ದಾರಿ ಇತ್ತಂತೆ. ಏನ್ ಜವಾಬ್ದಾರಿ ಇತ್ತು, ಅವ್ರ ಮನೆಯಿಂದ ಏನಾದ್ರು ಹೇಳಿ ಕಳ್ಸಿದ್ರ? ಇಲ್ಲಿ ಮಲ್ಲಮ್ಮ ಅವರು ನಿನ್ ಜವಾಬ್ದಾರಿ ಅಪ್ಪ, ನೀನ್ ಚೆನ್ನಾಗಿ ನೋಡ್ಕೋ, ಊಟ ತಿಂಡಿ ಮಾಡ್ಕೊಂಡು ಅವರಿಂದ ಓಡಾಡು ಅಂತಂದ್ಬಿಟ್ಟು. ಆನಂತರ ರಕ್ಷಿತಾ ಅವ್ರಿಗೆ ಇಲ್ಲಿ ಅವರು ಬಲೆ ಬೀಳ್ಸಿದ್ರು. ಬಟ್ ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಕ್ಲವರ್ ಆಗಿ ಇಲ್ಲಿ ಆಟ ಆಡ್ತಾ ಇದಾರೆ. ಅವ್ರ ಆಟನ ಅವ್ರು ಆಡ್ತಾ ಇದಾರೆ, ಯಾರಿಗೂ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ಧ್ರುವಂತವ್ರಿಗೆ ಅದು ವರ್ಕೌಟ್ ಆಗಲಿಲ್ಲ. ಆ ನಂತರ ಇಲ್ಲಿ ರಕ್ಷಿತಾ ಅವ್ರ ವಿರುದ್ಧನೂ ಕೂಡ ಇಲ್ಲಿ ತಿರುಗಿ ಬಿದ್ರು. ಸದ್ಯ ಬಿಗ್ ಬಾಸ್ ಮನೇಲಿ ಏನಾಗ್ತದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಅವ್ರ ವ್ಯಕ್ತಿತ್ವನ ತೋರಿಸೋದ್ರಲ್ಲಿ ಇಲ್ಲಿ ಸೋಲ್ತಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ರಿಷಾ ಅವ್ರಿಗೆ ಹೆಚ್ಚಾಗಿ ಕ್ಲಾಸ್ ತಗೊಳಕ್ಕಿಂತ ಇಲ್ಲಿ ಧ್ರುವಂತವ್ರಿಗೆ ತಗೊಳ್ಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ಅಶ್ವಿನಿ ಗೌಡ ಅವ್ರಂತೂ ಕೇಳೇ ಬಿಡಿ, ಅವ್ರಿಗಂತೂ ಯಾವುದಕ್ಕೂ ಇಲ್ಲಿ ಕ್ಲಾಸ್ ತಗೊಳ್ಳೋದೇ ಇಲ್ಲ. ಏನನ್ನ ಕೇಳಿದ್ರೆ ನೀವು ಬಿಟ್ಕೊಳ್ಬೋದಿತ್ತಲ್ಲ ಮೇಡಮ್, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಆ ಒಂದು ವಿಚಾರನ ಮುಚ್ಚಾಕ್ಬಿಡ್ತಾರೆ. ಗಿಲ್ಲಿ ಅವ್ರ ಬಗ್ಗೆ ಇವ್ರು ಎಷ್ಟು ಮಾತಾಡ್ತಾರೆ ಅಂತಂದ್ರೆ ರಾಶಿಕಾ ಅವ್ರ ಜೊತೆ ಕೂತಾಗ ಗಿಲ್ಲಿ ಯಾವ್ದಕ್ಕೆ ಸ್ಟ್ಯಾಂಡ್ ತಗೊಂಡಿದ್ದಾನೆ ಅಂತ ಇಲ್ಲಿ ಕೇಳಿದ್ರು. ಈ ಸೀಸನ್ ಅಲ್ಲಿ ಫಸ್ಟ್ ಕಿಚ್ಚನ ಮೆಚ್ಚುಗೆ ಚಪ್ಪಲೆ ಸಿಕ್ಕಿರೋದೆ ಇಲ್ಲಿ ಗಿಲ್ಲಿ ನಟವ್ರಿಗೆ. ಅದು ಕೂಡ ಇಲ್ಲಿ ಕಾಮನ್ ಸೆನ್ಸ್ ಇಲ್ಲ. ಎಲ್ಲರೂ ಕೂಡ ಬಿಗ್ ಬಾಸ್ ಮನೇಲಿ ಇರೋರು ಗಿಲ್ಲಿ ಅಂತ ಹೇಳ್ತಾ ಇದಾರೆ. ಇಲ್ಲಿ ಹೊರಗಡೆ ಅವರಿಗೆ ಅಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರಂತೆ. ಏನು ಗಿಲ್ಲಿ ಇಲ್ಲಿ ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಇವ್ರು ಯಾವ್ದಕ್ಕೆ ಇಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾರೆ, ಈ ಒಂದು ವಿಚಾರಕ್ಕೆ ಕ್ಲಾಸ್ ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ರಿಷಾ ಅವ್ರಿಗಂತೂ ಉಗಿದು ಉಪ್ಪಿನಕಾಯಿ ಹಾಕ್ಲೇಬೇಕು. ನೋಡೋಣ, ಇಲ್ಲ ಅಂತಂದ್ರೆ ಲಾಸ್ಟ್ ಸೀಸನ್ ಭವ್ಯ ಗೌಡವ್ರಿಗೆ ಬಿಟ್ಬಿಟ್ರಲ್ಲ, ಆ ರೀತಿಯಾಗಿ ಬಿಡ್ತಾರ ಏನು ಅಂತ ಅಂದ್ಬಿಟ್ಟು. ಒಂದ್ ಪಕ್ಷ ಭವ್ಯ ಗೌಡವರಾದ್ರೂ ಕೂಡ ಇಲ್ಲಿ ಸಾರಿ ತಪ್ಪಾಯ್ತು ಅಂತ ಅಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಹೋಗಿ ಇಲ್ಲಿ ಹನುಮಂತವ್ರನ್ನ ಇಲ್ಲಿ ಕೇಳಿದ್ರು. ಹನುಮಂತವ್ರು ಕೂಡ ಪರವಾಗಿಲ್ಲ ಅಂತ ಇಲ್ಲಿ ಅಂದ್ರೆ ಹೊಡೆದಿದ ತಕ್ಷಣ ಹೋಗಿ ಕೇಳಿದ್ರು. ಯಾರು ಕೂಡ ಇಲ್ಲಿ ಹೇಳಿಲ್ಲ. ಇಲ್ಲಿ ರಿಷಾ ಅವ್ರು ಏನ್ ಮಾಡಿದ್ರು ಅಂತ ಅಂದ್ರೆ ಇಲ್ಲಿ ಗಿಲ್ಲಿ ಮಾಡಿದ್ದೆ ತಪ್ಪು ಅನ್ನೋ ರೀತಿಲಿ ಇನ್ನೂ ಕೂಡ ಅಹಮಿಂದಾನೆ ಇಲ್ಲಿ ಮಾತಾಡ್ತಾ ಇದಾರೆ. ಅವ್ರಿಗೆ ಎಷ್ಟು ಕ್ಲಾಸ್ ಸಿಗುತ್ತೆ ಅಂತ ಇಲ್ಲಿ ಕಾದು ನೋಡ್ಬೇಕಿದೆ.